ಎಲ್ರಿಗೂ ನಮಸ್ಕಾರ. ಟಾಪರ್ IAS ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ಗೆ ಸ್ವಾಗತ. ನಾವಿವತ್ತು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ಇಂದ ಇಂಪಾರ್ಟೆಂಟ್ ಆರ್ಟಿಕಲ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಮೊದಲನೇ ಆರ್ಟಿಕಲ್ ಬಂದ್ಬಿಟ್ಟು ನ್ಯಾಷನಲ್ ಮಿಷನ್ ಆನ್ ಎಡಿಬಲ್ ಆಯಿಲ್ಸ್, ದಟ್ ಈಸ್ ಪಾಮ್ ಆಯಿಲ್ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಯೂನಿಯನ್ ಗೌರ್ಮೆಂಟ್ ಏನು ಮಾಡಿದೆ ಅಂದರೆ ಈ ಒಂದು ನ್ಯೂ ಮಿಷನ್ನ ಲಾಂಚ್ ಮಾಡೋದಕ್ಕೆ ಅಪ್ರೂವಲ್ನ ಕೊಟ್ಟಿದೆ. ಸೊ ಅಂದರೆ ಈ ಒಂದು ಪಾಮ್ ಆಯಿಲ್ ಏನಿದೆ ಅದನ್ನು ನಾವು ಇವಾಗ ಇಂಪೋರ್ಟ್ ಮಾಡ್ಕೊಳ್ತಿದ್ದೀವಿ. ಸೊ ಈ ಒಂದು ಇಂಪೋರ್ಟ್ ಡಿಪೆಂಡೆನ್ಸ್ನ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ನ್ಯಾಷನಲ್ ಮಿಷನ್ ಆನ್ ಎಡಿಬಲ್ ಆಯಿಲ್ಸ್, ದಟ್ ಈಸ್ ಆಯಿಲ್ ಪಾಮ್ ಅನ್ನೋ ಒಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ನ ತೊಗೊಂಡು ಬಂದಿದ್ದೀವಿ. ಇದ್ರದ್ದು ಸ್ಪೆಷಲ್ ಫೋಕಸ್ ಏನಂದರೆ ನಾರ್ತ್ ಈಸ್ಟ್ ರೀಜನ್ ಮತ್ತು ಅಂಡಮಾನ್ ಆ್ಯಂಡ್ ನಿಕೋಬಾರು. ಸೊ ಈ ಒಂದು ಅಂಡಮಾನ್ ಮತ್ತು ನಿಕೋಬಾರಲ್ಲಿ ಮತ್ತು ನಾರ್ತ್ ಈಸ್ಟ್ ರೀಜನಲ್ಲಿ ಈ ಒಂದು ಪಾಮ್ ಆಯಿಲ್ ಪ್ರೊಡಕ್ಷನ್ನ ಜಾಸ್ತಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ನ್ಯಾಷನಲ್ ಮಿಷನ್ ಆನ್ ಎಡಿಬಲ್ ಆಯಿಲ್ಸ್ ಆ್ಯಂಡ್ ಪಾಮ್ ಆಯಿಲ್ ಪಾಮ್ನ ತೊಗೊಂಡು ಬಂದಿದ್ದಾರೆ. ಸೊ ಏನಕ್ಕೋಸ್ಕರ ಇದನ್ನು ಸ್ಪೆಷಲ್ ಫೋಕಸ್ ಮಾಡಿ ಈ ಒಂದು ಮಿಷನ್ನ ತೊಗೊಂಡು ಬಂದಿದ್ದಾರೆ ಅಂದರೆ ಹೆವಿ ಡಿಪೆಂಡೆನ್ಸ್ ಆನ್ ಇಂಪೋರ್ಟ್. ಸೊ ಅಂದರೆ ಇಂಪೋರ್ಟ್ ಮೇಲೆ ಹೆವಿ ಡಿಪೆಂಡ್ ಆಗಿದ್ದೀವಿ ನಾವು ಈ ಪಾಮ್ ಆಯಿಲ್ ಬಗ್ಗೆ. ಸೊ ಈ ಒಂದು ಪಾಮ್ ಆಯಿಲ್ ಮೇಲಿರುವಂಥ ಇಂಪೋರ್ಟ್ ಡಿಪೆಂಡೆನ್ಸ್ನ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದನ್ನು ತೊಗೊಂಡು ಬಂದಿದ್ದಾರೆ. ಸೊ ಇದನ್ನು ಇಂಪೋರ್ಟ್ ಡಿಪೆಂಡೆನ್ಸ್ನ ಕಡಿಮೆ ಮಾಡಬೇಕು, ಅದಕ್ಕೋಸ್ಕರನೇ ಎಫರ್ಟ್ ಆಗ್ತಿದ್ದಾರೆ. ಸೊ ಇದನ್ನು ಇಂಪೋರ್ಟ್ ಡಿಪೆಂಡೆನ್ಸ್ನ ಕಡಿಮೆ ಮಾಡಬೇಕಾದ್ರೆ ಏನು ಮಾಡಬೇಕು ಅಂದರೆ ಇನ್ಕ್ರೀಸಿಂಗ್ ದ ಏರಿಯಾ ಆಫ್ ಪ್ರೊಡಕ್ಷನ್. ಸೊ ಅಂದರೆ ಈಗ ನಾವು 10 ಹೆಕ್ಟೇರಲ್ಲಿ ಈ ಒಂದು ಪಾಮ್ನ ಪ್ರೊಡ್ಯೂಸ್ ಮಾಡ್ತಿದ್ರೆ ಸೊ ಅದನ್ನ ಏನು ಮಾಡಬೇಕು, ಇನ್ನು ಜಾಸ್ತಿ ಏರಿಯಾದಲ್ಲಿ ಪ್ರೊಡ್ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕಂದ್ರೆ ಏರಿಯಾ ಆಫ್ ಪ್ರೊಡಕ್ಷನ್ನ ಜಾಸ್ತಿ ಮಾಡಬೇಕು. ಇದು ಒಂದು ವಿಧಾನ. ಇಲ್ಲ ಅಂದರೆ ಇರೋ ಏರಿಯಾದಲ್ಲೇ ಅಂದರೆ ಫಿಕ್ಸ್ಡ್ ಲ್ಯಾಂಡಲ್ಲೇ ಪ್ರೊಡಕ್ಟಿವಿಟಿನ ಜಾಸ್ತಿ ಮಾಡಬೇಕಾಗುತ್ತೆ. ಈಗ 1 ಹೆಕ್ಟೇರಲ್ಲಿ ನಾವು 10 ಕ್ವಿಂಟಲ್ನ ಪ್ರೊಡ್ಯೂಸ್ ಮಾಡ್ತಿದ್ವಿ ಅಂದರೆ ಅದನ್ನು 20 ಕ್ವಿಂಟಲಿಗೆ ಇನ್ಕ್ರೀಸ್ ಮಾಡಿದ್ರೆ ಅಂದರೆ ಪ್ರೊಡಕ್ಟಿವಿಟಿ ಇಲ್ಲಿ ಜಾಸ್ತಿ ಆಯ್ತಲ್ವಾ. ಲ್ಯಾಂಡ್ ಫಿಕ್ಸ್ಡ್ ಇದೆ ಬಟ್ ಪ್ರೊಡಕ್ಟಿವಿಟಿ ಜಾಸ್ತಿ ಆಯಿತು. ಸೊ ಈ ರೀತಿಯಾಗಿ ಇಲ್ಲ ಪ್ರೊಡಕ್ಟಿವಿಟಿನ ಜಾಸ್ತಿ ಮಾಡಬೇಕು, ಇಲ್ಲ ಪ್ರೊಡ್ಯೂಸಿಂಗ್ ಏರಿಯಾನ ಜಾಸ್ತಿ ಮಾಡಬೇಕು. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಇಂಪೋರ್ಟ್ ಡಿಪೆಂಡೆನ್ಸಿ ಏನಿದೆ ಇದನ್ನು ನಾವು ರೆಡ್ಯೂಸ್ ಮಾಡ್ಬೋದು. ಸೊ ಇದಕ್ಕೋಸ್ಕರ 11,040 ಕೋಟಿ ರೂಪಾಯಿನ ಇವರು ಅಲಾಟ್ ಮಾಡಿದ್ದಾರೆ. ಸೊ ಅದರಲ್ಲಿ 8,844 ಕೋಟಿ ರೂಪಾಯಿನ ಸೆಂಟ್ರಲ್ ಗೌರ್ಮೆಂಟ್ ಕೊಡುತ್ತೆ, ಇನ್ನು 2,196 ಕೋಟಿನ ಸ್ಟೇಟ್ ಗೌರ್ಮೆಂಟು ಕೊಡಬೇಕಾಗುತ್ತೆ. ಸೊ ಇದ್ರ ಜೊತೆಗೆ ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಕೂಡ ಮಾಡಲಾಗುತ್ತೆ, ಅಂದರೆ ಒನ್ ಟೈಮ್ ಗ್ರ್ಯಾಂಟನ್ನು ಕೊಡಲಾಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಈ ಸ್ಕೀಮ್ ಅಂಡರಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಈ ಒಂದು 6.5 ಲ್ಯಾಕ್ ಹೆಕ್ಟೇರ್ ಏರಿಯಾನ ಅಡಿಷ್ನಲ್ ಏರಿಯಾನ ಕವರ್ ಮಾಡ್ತಿದ್ದಾರೆ. ಸೊ ಈಗ 2025-26 ಒಳಗಡೆ ಈ 6.5 ಲ್ಯಾಕ್ ಹೆಕ್ಟೇರ್ನ ಕವರ್ ಮಾಡಬೇಕು. ಮತ್ತು ಸೊ ಈ ಒಂದು 6.5 ಲ್ಯಾಕ್ ಹೆಕ್ಟೇರ್ನ ಕವರ್ ಮಾಡೋದ್ರಿಂದ ಏನಾಗುತ್ತೆ, 10 ಲ್ಯಾಕ್ ಹೆಕ್ಟೇರ್ನ ನಾವು ರೀಚ್ ಆದಂಗೆ ಆಗುತ್ತೆ. ಸೊ ಈ ಒಂದು 10 ಲ್ಯಾಕ್ ಹೆಕ್ಟೇರಲ್ಲಿ ಆಯಿಲ್ ಪಾಮ್ನ ಪ್ರೊಡ್ಯೂಸ್ ಮಾಡಿದಾಗ ಆಗುತ್ತೆ. ಪ್ರೊಡಕ್ಷನ್ ಆಫ್ ಕ್ರೂಡ್ ಪಾಮ್ ಆಯಿಲ್ ಏನಿದೆ ಇದನ್ನು ಎಷ್ಟು ಮಾಡಬೇಕಂತ ಅಂದ್ಕೊಂಡಿದ್ದಾರೆ ಅಂದರೆ 11.2 ಲ್ಯಾಕ್ ಟನ್ಸ್ನ 2025-26 ಅಷ್ಟರಲ್ಲಿ ಪ್ರೊಡ್ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಸೊ ಅಂದರೆ ಅಪ್ ಟು 28 ಲ್ಯಾಕ್ ಟನ್ಸ್ನ 2029-30 ಅಷ್ಟರಲ್ಲಿ ಪ್ರೊಡ್ಯೂಸ್ ಮಾಡಬೇಕಂತ ಅಂದ್ಕೊಂಡಿದ್ದಾರೆ. ಸೊ ಅಂದರೆ 25ಗೆ 11 ಲ್ಯಾಕ್ ಟನ್ಸು ಮತ್ತು 29-30ಗೆ 28 ಲ್ಯಾಕ್ಸ್ ಟನ್ಸ್ ಅಷ್ಟು ಪ್ರೊಡ್ಯೂಸ್ ಮಾಡಬೇಕು ಅನ್ನೋದು ಈ ಒಂದು ಮಿಷನ್ನ ಇಂಟೆನ್ಷನ್ ಆಗಿದೆ. ಸೊ ಇದೇನು ಮಾಡುತ್ತೆ, ಯಾರ್ಯಾರಿಗೆ ಬೆನಿಫಿಟ್ ಮಾಡ್ತಿದೆ, ಯಾವ ರೀತಿಯಾಗಿ ಬೆನಿಫಿಟ್ ಮಾಡ್ತಿದೆ ಅಂದರೆ ಫಾರ್ಮರ್ಸಿಗೆ. ಫಸ್ಟ್ ಥಿಂಗ್ ಆಯಿಲ್ ಫಾರ್ಮ್ನ ಬೆಳೀತಾರಲ್ಲ, ಸೊ ಈ ಫಾರ್ಮರ್ಸಿಗೆ ಇದು ತುಂಬ ಬೆನಿಫಿಟ್ ಮಾಡ್ತಿದೆ. ಇದರಿಂದ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತಿದೆ, ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗ್ತಿದೆ, ಮತ್ತು ಇಂಪೋರ್ಟ್ ಡಿಪೆಂಡೆನ್ಸ್ನ ರೆಡ್ಯೂಸ್ ಮಾಡ್ತಿದೆ, ಮತ್ತು ಫಾರ್ಮರ್ಸ್ ಇನ್ಕಮನ್ನು ಕೂಡ ಇದು ಇನ್ಕ್ರೀಸ್ ಮಾಡ್ತಿದೆ. ಸೊ ಇದಿಷ್ಟು ಈ ಒಂದು ಸ್ಕೀಮಿಂದ ಆಗುವಂಥ ಬೆನಿಫಿಟ್ಸ್ ಅಂತಲೇ ಹೇಳ್ಬೋದು. ಸೊ ಗೌರ್ಮೆಂಟ್ ಏನು ಮಾಡ್ತಿದೆ, ಒಂದು ಮೆಕ್ಯಾನಿಸಮ್ನ ಡೆವಲಪ್ ಮಾಡ್ತಿದೆ. ಇದಕ್ಕೋಸ್ಕರ ಏನಕ್ಕೆ ಅಂದರೆ ಫಿಕ್ಸ್ ಆ್ಯಂಡ್ ರೆಗ್ಯುಲೇಟ್ ದ ಫಾರ್ಮ್ ಆಯಿಲ್ ಪ್ರೈಸಸ್. ಈ ಒಂದು ಪ್ರೈಸಸ್ನ ಫಿಕ್ಸ್ ಮಾಡೋದಕ್ಕೆ ಮತ್ತು ರೆಗ್ಯುಲೇಟ್ ಮಾಡೋದಕ್ಕೋಸ್ಕರ ಒಂದು ಮೆಕ್ಯಾನಿಸಮ್ನ ಡೆವಲಪ್ ಮಾಡ್ತಿದೆ. ಸೊ ಇದ್ರ ಮೂಲಕ ಏನಾಗುತ್ತೆ, ಇದು ಮಾರ್ಕೆಟ್ ವಾಲಟೈಲ್ ಆಗುತ್ತೆ. ಸೊ ಮಾರ್ಕೆಟ್ ತುಂಬ ವಾಲಟೈಲ್ ಆಗಿರೋದ್ರಿಂದ ಈ ರೀತಿಯಾಗಿ ಪ್ರೈಸಸ್ನ ಫಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ, ಇದನ್ನು ಬೆಳೆಯೋರಿಗೆ ಕರೆಕ್ಟ್ ಪ್ರೈಸು ಕೂಡ ಸಿಗುತ್ತೆ. ಸೆಂಟರ್ ವಿಲ್ ಪೇ ದ ಡಿಫ್ರೆನ್ಸಸ್ ಇನ್ ಪ್ರೈಸ್ ಟು ದ ಫಾರ್ಮರ್ಸ್ ಥ್ರೂ ದ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್. ಈಗ ಫಾರ್ ಎಕ್ಸಾಂಪಲ್ ಈಗ ಯಾರೋ ಒಬ್ಬರು ರೈತರು ಈ ಒಂದು
ಈ ಒಂದು ಬೆಳೆನ ಬೆಳೀತಿದ್ದಾರೆ ಅಂದ್ಕೊಳ್ಳಿ, ಅವರಿಗೆ 100 ರುಪೀಸ್ ಅದು ರೇಟು ಸಿಗಬೇಕಾಗಿರುತ್ತೆ. ಆದರೆ ಮಾರ್ಕೆಟಲ್ಲಿ ಇದ್ರದ್ದು ವ್ಯಾಲ್ಯೂ ತುಂಬ ಕಡಿಮೆ ಇದೆ. ಈಗ ಸಪ್ಲೈ ಜಾಸ್ತಿ ಆಗಿ ಅಥವಾ ಏನೋ ಒಂದು ಡಿಸ್ಟ್ರೆಸ್ ಆಗಿ ಯಾವುದೋ ಒಂದು ರೀಸನ್ನಿಂದ ಇದ್ರ ಬೆಲೆ ಏನಾದರೂ ಆಟೋಮೆಟಿಕ್ಕಾಗಿ 50 ರುಪೀಸಿಗೆ ಕಮ್ಮಿ ಆಯಿತು ಅಥವಾ 80 ರುಪೀಸ್ ಆಯಿತು ಅಂದರೆ ಈ ಡಿಫ್ರೆನ್ಸ್ ಏನಿರುತ್ತೆ 100 ಮೈನಸ್ 20, ಈ 20 ರುಪೀಸ್ನ ಗೌರ್ಮೆಂಟು ಡೈರೆಕ್ಟಾಗಿ ಫಾರ್ಮರ್ಸಿಗೆ ಕೊಡುತ್ತೆ. ಸೊ ಇದನ್ನು ನಾವು ಆಯಿಲ್ ರೆಗ್ಯುಲೇಷನ್, ಇದು ಪ್ರೈಸಸ್ನ ರೆಗ್ಯುಲೇಟ್ ಮಾಡೋದು ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ದ ಫಸ್ಟ್ ಟೈಮ್ ಸೆಂಟರ್ ವಿಲ್ ಗಿವ್ ಆಯಿಲ್ ಫಾರ್ಮರ್ಸ್ ಎ ಪ್ರೈಸ್ ಅಸೂರೆನ್ಸ್. ಸೊ ಇದು ಫಸ್ಟ್ ಟೈಮು ಸೆಂಟ್ರಲ್ ಗೌರ್ಮೆಂಟು ಪ್ರೈಸ್ ಅಸೂರೆನ್ಸ್ನ ಕೊಡ್ತಾ ಇರೋದು. ಈಗ ಗೌರ್ಮೆಂಟ್ 100 ರುಪೀಸ್ ಫಿಕ್ಸ್ ಮಾಡಿದೆ ಅಂದರೆ ಅದು ಮಾರ್ಕೆಟಲ್ಲಿ ಏನಾದರೂ 100 ರುಪೀಸ್ ಸಿಕ್ಕಿಲ್ಲ ಅಂದರೆ ಅವ್ರಿಗೆ ಎಷ್ಟು ಲಾಸ್ ಆಗಿರುತ್ತೋ ಅಷ್ಟು ಲಾಸನ್ನು ಗೌರ್ಮೆಂಟು ಅದು ತನ್ನ ಮೇಲೆ ಹಾಕ್ಕೊಂಡು ಆ ಒಂದು ಅಮೌಂಟನ್ನು ಫಾರ್ಮರ್ಸ್ಗೆ ಕೊಡೋದಕ್ಕೆ ನಾವು ಪ್ರೈಸ್ ಅಸೂರೆನ್ಸ್ ಅಂತ ಕರಿತೀವಿ. ಸೊ ಇದನ್ನು ಎಷ್ಟೇ ಜನ ರೈತರು ಹೋದ್ರೂ ಅಂಥ ರೈತರಿಗೆ ಈ ಒಂದು ಪ್ರೈಸ್ ಅಸೂರೆನ್ಸ್ ಸಿಗುತ್ತಂತ ಹೇಳ್ಬೋದು. ದಟ್ಸ್ ಆಲ್ ಫಾರ್ ದಟ್ ಆರ್ಟಿಕಲ್. ನೆಕ್ಸ್ಟ್ ಆರ್ಟಿಕಲಿಗೆ ಹೋಗೋದಾದರೆ ಕಿಗಾಲಿ ಅಮೆಂಡ್ಮೆಂಟ್. ಸೊ ಅಂದರೆ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂಡರಲ್ಲಿ ಬರುವಂಥ ಕಿಗಾಲಿ ಅಮೆಂಡ್ಮೆಂಟ್ ಏನಿದೆ ಇದನ್ನು ಯೂನಿಯನ್ ಕ್ಯಾಬಿನೆಟ್ಟು ಅಪ್ರೂವ್ ಮಾಡಿದೆ. ಸೊ ಅದಕ್ಕೋಸ್ಕರ ಇದು ನ್ಯೂಸಲ್ಲಿದೆ. ಯೂನಿಯನ್ ಕ್ಯಾಬಿನೆಟ್ಟು ಈ ಒಂದು ಕಿಗಾಲಿ ಅಮೆಂಡ್ಮೆಂಟ್ ರ್ಯಾಟಿಫಿಕೇಷನ್ಗೆ ಅಪ್ರೂವಲನ್ನು ಕೊಟ್ಟಿದೆ. ಇದು ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂಡರಲ್ಲಿ ಬರೋದು. ಇದು ಏನಕ್ಕೋಸ್ಕರ ಅಂದರೆ ಓಝೋನ್ ಲೇಯರ್ ಬಗ್ಗೆ ಇದು ಇರೋದು. ಅಂದರೆ ಡಿಪ್ಲೀಷನ್ ಆಫ್ ಓಝೋನ್ ಲೇಯರ್ ಏನಿದೆ ಅದನ್ನು ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಹೈಡ್ರೋಫ್ಲೂರೋಕಾರ್ಬನ್ಸ್ ಏನು ಪ್ರೊಡ್ಯೂಸ್ ಆಗ್ತಿದೆ ಆ ಒಂದು ಹೈಡ್ರೋಫ್ಲೂರೋಕಾರ್ಬನ್ಸ್ ಪ್ರೊಡ್ಯೂಸ್ ಆಗ್ತಿರೋಂಥ ಕ್ವಾಂಟಿಟಿನ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಅಮೆಂಡ್ಮೆಂಟನ್ನು ತಂದಿದ್ದಾರೆ. ಇದನ್ನು ಇಂಡಿಯಾನೂ ಕೂಡ ಒಪ್ಕೊಂಡು ನಾವು ಕೂಡ ಹೈಡ್ರೋಫ್ಲೂರೋಕಾರ್ಬನ್ ಪ್ರೊಡಕ್ಷನನ್ನು ರೆಡ್ಯೂಸ್ ಮಾಡ್ತೀವಿ ಅಂತ ಹೇಳಿ ಈ ಒಂದು ಕಿಗಾಲಿ ಅಮೆಂಡ್ಮೆಂಟ್ ರ್ಯಾಟಿಫಿಕೇಷನ್ನ ಇವರು ಅಪ್ರೂವ್ ಮಾಡಿದ್ದಾರೆ. ಸೊ ಇದರಿಂದ ಬೆನಿಫಿಟ್ಸ್ ಏನು? ಹೈಡ್ರೋಫ್ಲೂರೋಕಾರ್ಬನ್ನ ನಾವು ರೆಡ್ಯೂಸ್ ಮಾಡೋದ್ರಿಂದ ಏನೇನು ಬೆನಿಫಿಟ್ ಆಗುತ್ತೆ ಅಂದರೆ ಇದೇನು ಮಾಡುತ್ತೆ, ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ನ ಪ್ರಿವೆಂಟ್ ಮಾಡುತ್ತೆ. ಇದರಿಂದ ಏನಾಗುತ್ತೆ, ಕ್ಲೈಮೇಟ್ ಚೇಂಜ್ ಏನಾಗ್ತಿದೆ ಅದನ್ನು ನಾವು ಪ್ರಿವೆಂಟ್ ಮಾಡ್ಬೋದು. ಸೊ ಇದರಿಂದ ಪೀಪಲ್ಸಿಗೆ ತುಂಬ ಬೆನಿಫಿಟ್ ಆಗುತ್ತೆ. ಮತ್ತು ಇಂಡಸ್ಟ್ರಿ ಪ್ರೊಡ್ಯೂಸಿಂಗ್ ಆ್ಯಂಡ್ ಕನ್ಸ್ಯೂಮಿಂಗ್ ಹೈಡ್ರೋಫ್ಲೂರೋಕಾರ್ಬನ್ ಯಾವ್ಯಾವ ಇಂಡಸ್ಟ್ರೀಸ್ ಇದನ್ನು ಪ್ರೊಡ್ಯೂಸ್ ಮಾಡ್ತಿದೆ ಅಥವಾ ಕನ್ಸ್ಯೂಮ್ ಮಾಡ್ತಿದೆ ಅದನ್ನು ಫೇಸಿಂಗ್ ಔಟ್ ಮಾಡ್ತೀವಿ, ಅಂದರೆ ತೆಗ್ದಾಕ್ತೀವಿ. ಸೊ ಇದರಿಂದ ಏನಾಗುತ್ತೆ, ಹೈಡ್ರೋಫ್ಲೂರೋಕಾರ್ಬನ್ ಕ್ವಾಂಟಿಟಿ ರೆಡ್ಯೂಸ್ ಆಗುತ್ತೆ. ಸೊ ಇದೇನು ಮಾಡುತ್ತೆ, ನಾನ್ HFC ಅಥವಾ ಲೋ ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್ ಟೆಕ್ನಾಲಜೀಸ್ನ ತೊಗೊಂಡು ಬರೋದ್ರಿಂದ ನಾವು ಓಝೋನ್ ಲೇಯರ್ ಡಿಪ್ಲೀಷನ್ನ ರೆಡ್ಯೂಸ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಸೊ ಅಂಡರ್ ದಿಸ್ ಕಿಗಾಲಿ ಅಮೆಂಡ್ಮೆಂಟು ಈ ಒಂದು ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂಡರಲ್ಲಿರುವಂಥ ಯಾವ್ಯಾವ ಪಾರ್ಟೀಸ್ ಇದ್ದಾರೆ ಅವ್ರು ಏನು ಮಾಡ್ತಾರೆ, ಈ ಒಂದು ಪ್ರೊಡಕ್ಷನ್ನ ಕಡಿಮೆ ಮಾಡಬೇಕು, HFC ಪ್ರೊಡಕ್ಷನ್ನ ರೆಡ್ಯೂಸ್ ಮಾಡಬೇಕು ಮತ್ತು ಹೈಡ್ರೋಫ್ಲೂರೋಕಾರ್ಬನ್ಸ್ ಕನ್ಸಂಪ್ಷನ್ನ ಕಡಿಮೆ ಮಾಡಬೇಕು ಅನ್ನೋದಕ್ಕೆ ಈ ಒಂದು ಕಿಗಾಲಿ ಅಮೆಂಡ್ಮೆಂಟ್ನ ತಂದಿದ್ದಾರೆ. ಸೊ ಇದನ್ನು ನಾನ್ ಓಝೋನ್ ಡಿಪ್ಲೀಟಿಂಗ್ ಆಲ್ಟರ್ನೇಟಿವ್ ಟು ಕ್ಲೋರೋಫ್ಲೂರೋಕಾರ್ಬನ್ ಅಂತ ತೊಗೊಂಡು ಬಂದಿದ್ರು. ಸೊ ಹೈಡ್ರೋಫ್ಲೂರೋಕಾರ್ಬನ್ನ ಇಂಟ್ರೊಡ್ಯೂಸ್ ಏನಕ್ಕೆ ಮಾಡಿದ್ರು ಅಂದರೆ ಕ್ಲೋರೋಫ್ಲೂರೋಕಾರ್ಬನ್ಸ್ ಬದಲಾಗಿ ಇದನ್ನು ಇಂಟ್ರೊಡ್ಯೂಸ್ ಮಾಡಿದರು. ಬಟ್ HFC ಡು ನಾಟ್ ಡಿಪ್ಲೀಟ್ ದ ಸ್ಟ್ರಾಟೋಸ್ಫಿಯರಿಕ್ ಓಝೋನ್ ಲೇಯರ್, ದೇ ಹ್ಯಾವ್ ಹೈ ಗ್ಲೋಬಲ್ ವಾರ್ಮಿಂಗ್. ಇದೇನು ಮಾಡುತ್ತೆ, HFCಸು ಈ ಒಂದು ಓಝೋನ್ ಲೇಯರ್ ಡಿಪ್ಲೀಷನ್ನ ಮಾಡಲ್ಲ, ಆದರೆ ಇದೇನು ಮಾಡುತ್ತೆ, ಗ್ಲೋಬಲ್ ವಾರ್ಮಿಂಗಿಗೆ ಕಾರಣ ಆಗುತ್ತೆ. ಸೊ ಹಾಗಾಗಿ ಈ ಒಂದು HFCನೂ ಯೂಸ್ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ಸೊ ಕ್ಲೋರೋಫ್ಲೂರೋಕಾರ್ಬನಿಂದ ಓಝೋನ್ ಡಿಪ್ಲೀಷನ್ ಆದರೆ ಹೈಡ್ರೋಫ್ಲೂರೋಕಾರ್ಬನ್ಸಿಂದ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಫೇಸ್ ಔಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ರೆಕಗ್ನೈಸಿಂಗ್ ದ ಗ್ರೋತ್ ಇನ್ ಯೂಸ್ ಆಫ್ HFCs ಎಸ್ಪೆಷಲಿ ರೆಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನಿಂಗ್ ಸೆಕ್ಟರ್. ಸೊ ಏರ್ ಕಂಡೀಷನರ್ ಮತ್ತು ರೆಫ್ರಿಜರೇಷನಲ್ಲಿ ಇದ್ರದ್ದು ಏನು ಯೂಸ್ ಇದೆ, ಸೊ ಇದನ್ನು ಇವರಿಲ್ಲಿ ರೆಕಗ್ನೈಸ್ ಮಾಡ್ತಿದ್ದಾರೆ. ಹೀಗೆ ರೆಕಗ್ನೈಸ್ ಮಾಡಿ ಈ ಒಂದು ಅಗ್ರಿಮೆಂಟ್ನ ಸೈನ್ ಮಾಡಿದ್ರು. 28th ಮೀಟಿಂಗ್ ಆಫ್ ಪಾರ್ಟೀಸಲ್ಲಿ ಇದನ್ನು ಸೈನ್ ಮಾಡಿದ್ರು ಅಕ್ಟೋಬರ್ 2016 ಕಿಗಾಲಿದಲ್ಲಿ. ಸೊ ಈ ಒಂದು HFCsನ ಈ ಒಂದು ಲೀಸ್ಟ್ರಲ್ಲಿ ಆ್ಯಡ್ ಮಾಡಿದ್ದಾರೆ. ಅಂದರೆ ಕಂಟ್ರೋಲ್ಡ್ ಸಬ್ಸ್ಟೆನ್ಸಸ್ ಆ್ಯಂಡ್ ಅಪ್ರೂವ್ಡ್ ಎ ಟೈಮ್ ಲೈನ್ ಫಾರ್ ದ ಗ್ರ್ಯಾಜುವಲ್ ರಿಡಕ್ಷನ್ ಬೈ 80 to 85% ಬೈ ದ ಲೇಟ್ 2040 ಅಷ್ಟರಲ್ಲಿ 80 to 85% ರಿಡಕ್ಷನ್ ಮಾಡ್ತೀವಿ ಈ ಒಂದು HFCsನ ಅಂತ ಈ ಒಂದು ಕಿಗಾಲಿ ಅಗ್ರಿಮೆಂಟಲ್ಲಿ ಅವರು ಸೈನ್ ಮಾಡಿರ್ತಾರೆ. ಇಂಡಿಯಾ ವಿಲ್ ಕಂಪ್ಲೀಟ್ ಇಟ್ಸ್ ಫೇಸ್ ಡೌನ್ ಆಫ್ HFCs ಇನ್ 4 steps. ಇದು ಇಂಡಿಯಾ ಏನು ಮಾಡುತ್ತೆ, ಈ ಒಂದು ಕಂಪ್ಲೀಟ್ HFC ರಿಡಕ್ಷನ್ನ 4 ಸ್ಟೆಪ್ಸಲ್ಲಿ ಮಾಡುತ್ತೆ. ಯಾವಾಗ 2032 ಆದಮೇಲೆ ಫಸ್ಟ್ 10% ರಿಡಕ್ಷನ್ನ 2032 ಒಳಗಡೆ ಮಾಡುತ್ತೆ, 20%ನ 2037 ಒಳಗೆ ಮಾಡುತ್ತೆ, 30%ನ
2042 ಒಳಗಡೆ ಮತ್ತೆ 85%ನ 2047 ಒಳಗೆ ಮಾಡ್ತೀನಿ ಅಂತೇಳಿ ಇಂಡಿಯಾ ಒಪ್ಕೊಂಡಿದೆ. ಸೊ ಆಲ್ ದ ಅಮೆಂಡ್ಮೆಂಟ್ಸ್ ಆ್ಯಂಡ್ ಅಡ್ಜಸ್ಟ್ಮೆಂಟ್ ಏನು ತೊಗೊಂಡು ಬಂದಿದ್ದಾರೆ ಮಾಂಟ್ರಿಯಲ್ ಪ್ರೋಟೋಕಾಲ್ಗೆ, ಈ ಪ್ರಿಯೋಟೋ ಕಿಗಾಲಿ ಅಮೆಂಡ್ಮೆಂಟ್ ಹ್ಯಾವ್ ಯೂನಿವರ್ಸಲ್ ಸಪೋರ್ಟ್, ಇದಕ್ಕೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಈ ಒಂದು ಅಮೆಂಡ್ಮೆಂಟ್ಸಿಗೆ. ಸೊ ಮಾಂಟ್ರಿಯಲ್ ಪ್ರೋಟೋಕಾಲ್ ಆನ್ ಸಬ್ಸ್ಟೆನ್ಸಸ್ ದಟ್ ಡಿಪ್ಲೀಟ್ ದ ಓಝೋನ್ ಲೇಯರ್, ಅಂದರೆ ಓಝೋನ್ ಲೇಯರ್ನ ಡಿಪ್ಲೀಟ್ ಮಾಡೋಂಥ ಸಬ್ಸ್ಟೆನ್ಸಸ್ ಏನಿದೆ ಅದನ್ನು ರೆಡ್ಯೂಸ್ ಮಾಡೋಕ್ಕೋಸ್ಕರ ಮಾಂಟ್ರಿಯಲ್ ಪ್ರೋಟೋಕಾಲ್ನ ತಂದಿರೋದು. ಸೊ ಈ ಪ್ರೋಟೋಕಾಲ್ ಬಗ್ಗೆ ನೋಡೋದಾದರೆ ಇದೊಂದು ಇಂಟರ್ನ್ಯಾಷನಲ್ ಎನ್ವಿರಾನ್ಮೆಂಟಲ್ ಟ್ರೀಟಿ ಆಯಿತಾ. ಸೊ ಏನಕ್ಕೋಸ್ಕರ ಅಂದರೆ ಓಝೋನ್ ಲೇಯರ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ತಂದಿದ್ದಾರೆ. ಸೊ ಇದೇನು ಮಾಡುತ್ತೆ, ಪ್ರೊಡಕ್ಷನ್ ಅಥವಾ ಕನ್ಸಂಪ್ಷನ್ನ ರೆಡ್ಯೂಸ್ ಮಾಡುತ್ತೆ. ಈಗ ಮ್ಯಾನ್ ಮೇಡ್ ಕೆಮಿಕಲ್ಸ್ ಇರುತ್ತಲ್ವ, ಸೊ ಆ ಒಂದು ಮ್ಯಾನ್ ಮೇಡ್ ಕೆಮಿಕಲ್ಸಿಂದ ಓಝೋನ್ ಲೇಯರ್ ಡಿಪ್ಲೀಟ್ ಆಗ್ತಿರುತ್ತೆ. ಸೊ ಈ ಒಂದು ಓಝೋನ್ ಲೇಯರ್ ಡಿಪ್ಲೀಷನ್ನ ರೆಡ್ಯೂಸ್ ಮಾಡಬೇಕು ಅಂದರೆ ಈ ಒಂದು ಯಾವ ಮ್ಯಾನ್ ಮೇಡ್ ಕೆಮಿಕಲ್ಸು ಓಝೋನ್ ಲೇಯರ್ ಡಿಪ್ಲೀಷನಿಗೆ ಕಾಂಟ್ರಿಬ್ಯೂಟ್ ಮಾಡ್ತಿರುತ್ತೆ ಅಂತಹ ಕೆಮಿಕಲ್ಸ್ನ ನಾವು ಅವಾಯ್ಡ್ ಮಾಡಬೇಕು, ಅದನ್ನು ಪ್ರೊಡ್ಯೂಸ್ ಮಾಡೋದನ್ನು ಕಡಿಮೆ ಮಾಡಬೇಕು, ಮತ್ತು ಅದನ್ನು ಕನ್ಸ್ಯೂಮ್ ಮಾಡ್ಕೊಳ್ಳೋದನ್ನು ಕೂಡ ಕಡಿಮೆ ಮಾಡಬೇಕು. ಸೊ ಇದರಿಂದ ಏನಾಗುತ್ತೆ, ಓಝೋನ್ ಲೇಯರ್ ಡಿಪ್ಲೀಷನ್ನ ನಾವು ಅವಾಯ್ಡ್ ಮಾಡ್ಬೋದು. ಮತ್ತು ಈ ಒಂದು ಸ್ಟ್ರಾಟೋಸ್ಫಿಯರಿಕ್ ಓಝೋನ್ ಲೇಯರ್ ಏನಿದೆ ಇದು ಹ್ಯೂಮನ್ಸ್ನ ತುಂಬ ಪ್ರೊಟೆಕ್ಟ್ ಮಾಡುತ್ತೆ. ಅಂದರೆ ಈ ಒಂದು ಹಾರ್ಮ್ಫುಲ್ ರೇಡಿಯೇಷನ್ಸ್ ಏನು ಬರುತ್ತೆ, ಅಲ್ಟ್ರಾವೈಲೆಟ್ ರೇಡಿಯೇಷನು ಆ ಸನ್ನಿಂದ, ಅದನ್ನು ಅವಾಯ್ಡ್ ಮಾಡುತ್ತೆ. ಸೊ ಅಂದರೆ ಅರ್ತ್ ಸರ್ಫೇಸಿಗೆ ತಲುಪೋದನ್ನು ಅವಾಯ್ಡ್ ಮಾಡೋದು, ಓಝೋನ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಇಲ್ಲ ಅದನ್ನು ರಿಫ್ಲೆಕ್ಟ್ ಬ್ಯಾಕ್ ಟು ಸ್ಪೇಸ್ ಮಾಡುತ್ತೆ. ಸೊ ಇದರಿಂದ ಏನಾಗುತ್ತೆ, ನಮಗೆ ಬರೋವಂಥ ಚರ್ಮ ರೋಗಗಳಿರ್ಬೋದು, ಇನ್ನು ಈ ಹಾರ್ಮ್ಫುಲ್ ರೇಡಿಯೇಷನಿಂದ ಆಗೋವಂಥ ಎಫೆಕ್ಟ್ಸ್ ಇರ್ಬೋದು, ನಾವು ಅದನ್ನು ಅವಾಯ್ಡ್ ಮಾಡ್ಬೋದು. ಸೊ ಹಾಗಾಗಿ ಈ ಓಝೋನ್ ಲೇಯರು ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಇದನ್ನು ಪ್ರೊಟೆಕ್ಟ್ ಮಾಡೋದು ಕೂಡ ನಮ್ಮ ಜವಾಬ್ದಾರಿಯಾಗಿದೆ. ಸೊ ಇಂಡಿಯಾ ಬಿಕಮ್ ದ ಪಾರ್ಟಿ ಟು ಮಾಂಟ್ರಿಯಲ್ ಪ್ರೋಟೋಕಾಲ್ ಆ್ಯಂಡ್ ಸಬ್ಸ್ಟೆನ್ಸಸ್ ಟು ಡಿಪ್ಲೀಟ್ ದ ಓಝೋನ್ ಲೇಯರ್. ಸೊ ಇಂಡಿಯಾ ಇದಕ್ಕೆ ಯಾವಾಗ ಇನ್ಕ್ಲೂಡ್ ಆಯಿತು ಅಂದರೆ 1992ನಲ್ಲೇ ಇದಕ್ಕೆ ಇನ್ಕ್ಲೂಡ್ ಆಗುತ್ತೆ. ಸೊ ಅದಾದಮೇಲೆ ಇದು ಎಲ್ಲ ಒಂದು ಅಮೆಂಡ್ಮೆಂಟ್ಸನ್ನು ಕೂಡ ರ್ಯಾಟಿಫೈ ಮಾಡ್ತಾ ಬಂದಿದೆ. ಹಾಗೆ ಈಗ ಕಿಗಾಲಿ ಅಮೆಂಡ್ಮೆಂಟ್ಸ್ನು ಕೂಡ ರ್ಯಾಟಿಫೈ ಮಾಡಿದೆ ಇಂಡಿಯನ್ ಕ್ಯಾಬಿನೆಟ್ ಅಂತಲೇ ಹೇಳ್ಬೋದು. ಏನಕ್ಕೋಸ್ಕರ ಅಂದರೆ ಹೈಡ್ರೋಫ್ಲೋರೋಕಾರ್ಬನ್ನ ರೆಡ್ಯೂಸ್ ಮಾಡೋದಕ್ಕೋಸ್ಕರ. ಸೊ ನೆಕ್ಸ್ಟ್ ಆರ್ಟಿಕಲಿಗೆ ಹೋಗೋದಾದರೆ NHRC ಫ್ಲಾಗ್ಸ್ ಡಿಲೇ ಇನ್ ಕ್ರಿಮಿನಲ್ ಜಸ್ಟಿಸ್ ರಿಫಾರ್ಮ್ ಪ್ರೋಸೆಸ್. ಸೊ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಏನು ಮಾಡ್ತಿದೆ, ಈ ಒಂದು ಕ್ರಿಮಿನಲ್ ಜಸ್ಟಿಸ್ ರಿಫಾರ್ಮ್ ಪ್ರೋಸೆಸ್ಸಿನ ಡಿಲೇ ಮಾಡ್ತಿದೆ. ಅಂದರೆ ಈಗ ಗ್ರೂಪ್ ಆಫ್ ಎಕ್ಸ್ಪರ್ಟ್ಸ್ ಏನು ಮಾಡಿದ್ದಾರೆ ಅಂದರೆ ಡಿಲೇ ಆಗ್ತಿದೆ ಅಂತ ಇದು ಹೇಳ್ತದೆ. ಗ್ರೂಪ್ ಆಫ್ ಎಕ್ಸ್ಪರ್ಟ್ಸ್ ಇನ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ನಲ್ಲಿರುವಂಥ ಗ್ರೂಪ್ ಆಫ್ ಎಕ್ಸ್ಪರ್ಟ್ಸು ಅವ್ರದ್ದು ಒಪಿನಿಯನ್ನ ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ. ಅಂದರೆ ಸೀರಿಯಸ್ ಕನ್ಸರ್ನ್ಸ್ನ ಹೇಳ್ತಿದ್ದಾರೆ. ಈ ಒಂದು ಸ್ಲೋ ಪೇಸ್ ರಿಫಾರ್ಮ್ಸ್ನ ತೊಗೊಂಡು ಬರಲಾಗ್ತದೆ. ಈ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮಲ್ಲಿ ತೊಗೊಂಡು ಬರ್ತಿರೋವಂಥ ರಿಫಾರ್ಮ್ಸು ತುಂಬ ಸ್ಲೋ ಆಗಿದೆ, ಅದನ್ನು ಇಂಪ್ಲಿಮೆಂಟ್ ಆಗೋದು ತುಂಬ ಲೇಟ್ ಆಗ್ತಿದೆ. ಸೊ ಇದನ್ನು ಸ್ಪೀಡ್ ಮಾಡಬೇಕು, ಅಂದರೆ ಸ್ಪೀಡಪ್ ಮಾಡಬೇಕು. ಸೊ ಫಾಸ್ಟಾಗಿ ಈ ಒಂದು ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮಲ್ಲಿರೋಂಥ ರಿಫಾರ್ಮ್ಸನ್ನು ನಾವು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ ಈ ಒಂದು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಎಕ್ಸ್ಪರ್ಟ್ ಗ್ರೂಪು ಹೇಳ್ತಾ ಇದೆ. ಸೊ ಈ ಒಂದು ಡಿಲೇ ಆಗ್ತಿರೋದ್ರಿಂದ ಏನಾಗ್ತಿದೆ, ಡಿಸ್ಪೋಸಲ್ ಆಫ್ ಕೇಸಸ್ಸು ತುಂಬ ನಿಧಾನ ಆಗ್ತಿದೆ. ಇದರಿಂದ ಏನಾಗ್ತಿದೆ, ಹ್ಯೂಮನ್ ರೈಟ್ಸ್ ವೈಲೇಷನ್ ಆಗ್ತಿದೆ. ಸೊ ಅಂಡರ್ ಟ್ರಯಲಲ್ಲಿರೋರಿಗೆ ಮತ್ತು ಕನ್ವಿಕ್ಟ್ಸಿಗೆ ಸುಮ್ಮನೆ ಈಗ ಫಾರ್ ಎಕ್ಸಾಂಪಲ್ ಕ್ರೈಮ್ ಮಾಡ್ದಲೇ ಸುಮ್ಮನೆ ಅವ್ರ ಮೇಲೆ ಬ್ಲೇಮ್ ಬಂದಿದ್ರು ಕೂಡ ಅವರು ಜೈಲಲ್ಲಿ ಅವರ ದಿನಗಳನ್ನ ಕಳೆಯೋ ರೀತಿ ಆಗ್ತಿದೆ. ಈಗ ತುಂಬ ವರ್ಷಗಳಿರ್ಬೋದು, ತಿಂಗಳುಗಳಿರ್ಬೋದು, ಈ ಒಂದು ಕೇಸಸ್ಸು ಡಿಸ್ಪೋಸ್ ಆಗೋದಕ್ಕೆ ಲೇಟ್ ಆಯಿತು ಅಂತಂದರೆ ಅವರು ನಿರಪರಾಧಿ ಆಗಿದ್ರೂ ಕೂಡ ಅವರು ಶಿಕ್ಷೆ ಅನುಭವಿಸೋ ಅಂಥ ಒಂದು ಪ್ರಮೇಯ ಬರುತ್ತೆ ಅಂತ ಹೇಳಿ ಇವರು ಹೇಳ್ತಿದ್ದಾರೆ. ಇದು ಹ್ಯೂಮನ್ ರೈಟ್ಸ್ ವೈಲೇಷನ್ ಆಗ್ತಿದೆ ಇಲ್ಲಿ ಅಂತ ಹೇಳ್ತಿದ್ದಾರೆ. ಸೊ ಸುಪ್ರೀಂ ಕೋರ್ಟ್ ಕೂಡ ಇದ್ರ ಬಗ್ಗೆ ಡೈರೆಕ್ಷನ್ಸ್ನ ಕೊಡ್ತಿದೆ. ಈಗ ಏನು ಪೊಲೀಸ್ ರಿಫಾರ್ಮ್ಸ್ ತೊಗೊಂಡು ಬರಬೇಕಂತ ಹೇಳಿದ್ದಾರೆ ಅದನ್ನು ಬೇಗ ತೊಗೊಂಡು ಬರಬೇಕು. ಇದರಲ್ಲಿ ಏನು ರಿಫಾರ್ಮ್ಸ್ನ ಸಜೆಸ್ಟ್ ಮಾಡಿದ್ದಾರೆ ಅದರಲ್ಲಿ ಕೆಲವೇ ಒಂದು ಚೇಂಜಸ್ನ ನಾವು ಅಬ್ಸರ್ವ್ ಮಾಡ್ತಿದ್ವಿ. ಸೊ ಕೆಲವೇ ಒಂದು ಚೇಂಜಸ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಅಂದರೆ ಎಲ್ಲನೂ ಇಂಪ್ಲಿಮೆಂಟ್ ಮಾಡ್ಕೊಂಡಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕೂಡ ಹೇಳ್ತಾ ಇದೆ. ಈಗ ಸ್ಪೆಷಲ್ ಲಾಸ್ ಆ್ಯಂಡ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ನ ಕೂಡ ತೊಗೊಂಡು ಬರಬೇಕು ಅಂತ ಹೇಳಿದರು. ಅಂದರೆ ಇದು ಸರ್ಟೆನ್ ಅಫೆನ್ಸಸ್ನ ರಿಪ್ಲೇಸ್ ಮಾಡ್ತಿತ್ತು. ಸೊ ಅಂದರೆ ಇಂಡಿಯನ್ ಪೀನಲ್ ಕೋಡ್ ಇನ್ ಆರ್ಡರ್ ಟು ರೆಡ್ಯೂಸ್ ದ ಪಿಲ್ಲಿಂಗ್ ಅಪ್ ಆಫ್ ಕೇಸಸ್ ಅಟ್ ಎವ್ರಿ ಪೊಲೀಸ್ ಸ್ಟೇಷನ್. ಸೊ ಅಂದರೆ ಇರೋವಂಥ ಕೇಸಸ್ನ ಸ್ಪೀಡಾಗಿ ಅಥವಾ ಫಾಸ್ಟಾಗಿ ಟ್ರ್ಯಾಕ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದನ್ನು ತೊಗೊಂಡು ಬಂದಿದ್ರು. ಆದರೆ ಇದು ಕೂಡ ಕರೆಕ್ಟಾಗಿ ಇಂಪ್ಲಿಮೆಂಟ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಕ್ರಿಮಿನಲ್ criminal justice system include institution, agencies, process established by government to control crime in the country. This includes components like police and courts.
ಸೊ ಈ ಒಂದು ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಏನು ಮಾಡಿತ್ತು, ಒಂದು ಇನ್ಸ್ಟಿಟ್ಯೂಷನ್ ಅಥವಾ ಏಜೆನ್ಸೀಸ್ನ ತೊಗೊಂಡು ಬಂದಿದ್ರು ಮತ್ತು ಪ್ರೊಸೆಸಸ್ನ ಎಸ್ಟಾಬ್ಲಿಷ್ ಮಾಡಿದ್ರು. ಏನಕ್ಕೋಸ್ಕರ ಅಂದರೆ ಈ ಒಂದು ಕ್ರೈಮ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಕಂಟ್ರಿನಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಪೊಲೀಸ್ ಮತ್ತು ಕೋರ್ಟ್ಸ್, ಇದು ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಅಂತಲೇ ಹೇಳ್ಬೋದು. ಪೊಲೀಸು ಮತ್ತು ಕೋರ್ಟ್ ಎರಡೂ ಸೇರಿಕೊಂಡು ಈ ಒಂದು ಕ್ರೈಮ್ನ ಕಂಟ್ರೋಲ್ ಮಾಡುವಂಥ ಕೆಲಸನ ಮಾಡ್ತಿದ್ದಾರೆ. ಏಮ್ ಆಫ್ ದ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಏನಂದರೆ ರೈಟ್ಸ್ನ ಪ್ರೊಟೆಕ್ಟ್ ಮಾಡೋದು, ಪರ್ಸ್ನಲ್ ಲಿಬರ್ಟಿ ಆಫ್ ದ ಇಂಡಿವಿಜುವಲ್ಸ್ನ ಪ್ರೊಟೆಕ್ಟ್ ಮಾಡೋದು, ಸೊಸೈಟಿನ ಪ್ರೊಟೆಕ್ಟ್ ಮಾಡೋದು ಅಗೇನ್ಸ್ಟ್ ಇನ್ವೇಷನ್ ಬೈ ದ ಅದರ್ಸ್. ಅಂದರೆ ಬೇರೆಯವರಿಂದ ಸೊಸೈಟಿನಲ್ಲಿರುವಂಥ ಜನಗಳಿಂದ ತೊಂದರೆಗೀಡಾಗೋದನ್ನು ತಪ್ಪಿಸ್ಬೇಕು, ಅವರ ರೈಟ್ಸನ್ನು ಪ್ರೊಟೆಕ್ಟ್ ಮಾಡಬೇಕು, ಅವರ ಹಕ್ಕುಗಳನ್ನು ಪ್ರೊಟೆಕ್ಟ್ ಮಾಡಬೇಕು, ಅವರ ಪರ್ಸ್ನಲ್ ಲಿಬರ್ಟಿನ ಪ್ರೊಟೆಕ್ಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ನ ತೊಗೊಂಡು ಬಂದಿದ್ದಾರೆ. ಕ್ರಿಮಿನಲ್ ಲಾ ಇರ್ಬೋದು ಅಥವಾ ಕ್ರಿಮಿನಲ್ ಪ್ರೊಸೀಜರ್ ಇರ್ಬೋದು. ಸೊ ಇದು ಕನ್ಕರೆಂಟ್ ಲಿಸ್ಟಲ್ಲಿ ಬರುತ್ತೆ, 7th ಶೆಡ್ಯೂಲ್ ಆಫ್ ದ ಕಾನ್ಸ್ಟಿಟ್ಯೂಷನಲ್ಲಿ ಬರುತ್ತೆ. ನೆಕ್ಸ್ಟ್ ಆರ್ಟಿಕಲಿಗೆ ಬಂದಿದೆ, ಕೊಲಿಜಿಯಂ ರೆಕಮೆಂಡ್ಸ್ 8 ಜಡ್ಜಸ್ ಫಾರ್ ಸುಪ್ರೀಂ ಕೋರ್ಟ್. ಕೊಲಿಜಿಯಂ ಸಿಸ್ಟಮು 8 ಜಡ್ಜಸ್ನ ಸುಪ್ರೀಂ ಕೋರ್ಟಿಗೆ ರೆಕಮೆಂಡ್ ಮಾಡಿದೆ. ಸೊ ಅಂದರೆ ಸುಪ್ರೀಂ ಕೋರ್ಟು ಕೊಲಿಜಿಯಂ ಸಿಸ್ಟಮ್ ಏನಿದೆ ಇದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಯಿಂದ ಈ ಒಂದು ಕೊಲಿಜಿಯಂ ಸಿಸ್ಟಮ್ ಹೆಡ್ ಯಾರು ಇರ್ತಾರೆ ಅಂದರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರ್ತಾರೆ, ದಟ್ ಈಸ್ NV ರಮಣ. ಸೊ ಇವ್ರು ಏನು ಮಾಡಿದ್ದಾರೆ, 9 ನೇಮ್ಸನ್ನ ರೆಕಮೆಂಡ್ ಮಾಡಿದ್ದಾರೆ. ಏನಕ್ಕೋಸ್ಕರ ಅಂದರೆ ಕೋರ್ಟಿಗೆ ಜಡ್ಜಸ್ನ ಅಪಾಯಿಂಟ್ಮೆಂಟ್ ಮಾಡೋದಕ್ಕೋಸ್ಕರ. ಅಂದರೆ ಇದರಲ್ಲಿ 8 ಜಡ್ಜಸ್ ಇದ್ದಾರೆ, ಒಬ್ಬರು ಲಾಯರ್ ಇದ್ದಾರೆ. ಸೊ ಇವರು 9 ಮೆಂಬರ್ಸ್ನ ರೆಕಮೆಂಡ್ ಮಾಡಿದ್ದಾರೆ. ಸೊ ಕೊಲಿಜಿಯಂ ಅಂದರೆ ಇದೊಂದು ಪ್ರೋಸೆಸ್. ಸೊ ಕರ್ನಾಟಕ ಹೈಕೋರ್ಟ್ ಜಡ್ಜ್ NV ನಾಗರತ್ನ ಹೂ ಮೇ ಬಿಕಮ್ ಇಂಡಿಯಾಸ್ ಫಸ್ಟ್ ವುಮೆನ್ CJI ಇನ್ ಎ ಫ್ಯೂ ಇಯರ್ಸ್ ಫ್ರಮ್ ನೌ. ಸೊ ಇವರು ಅಂದರೆ ಕರ್ನಾಟಕದ ಹೈಕೋರ್ಟ್ ಜಡ್ಜಸ್ ಏನಿದ್ದಾರೆ ಅಂದರೆ ನಾಗರತ್ನ ಇದ್ದಾರಲ್ಲ, ಇವರು ಫಾರ್ ದ ಫಸ್ಟ್ ಟೈಮ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗುವಂಥ ಚಾನ್ಸಸ್ ಇದೆ. ಸೊ ಕೊಲಿಜಿಯಂ ಸಿಸ್ಟಮ್ ಅಂದರೆ ಏನು? It is a system of appointment and transfer of judges that has evolved through the judgment of the Supreme Court and not by the Act of Parliament or by provision of the Constitution. Collegium system ಅಂದರೆ ಇದೊಂದು ಅಪಾಯಿಂಟ್ಮೆಂಟ್ ಅಥವಾ ಟ್ರಾನ್ಸ್ಫರ್ ಆಫ್ ಜಡ್ಜಸ್ ಸಿಸ್ಟಮ್. ಅಂದರೆ ಈ ಕೊಲಿಜಿಯಂ ಸಿಸ್ಟಮ್ ಅನ್ನೋದು ಒಂದು ಇನ್ಸ್ಟಿಟ್ಯೂಷನಲ್ ಸ್ಟ್ರಕ್ಚರ್ ಅಂತಲೇ ಹೇಳ್ಬೋದು. ಇದರಲ್ಲಿ ಒಬ್ಬರು ಚೀಫ್ ಜಸ್ಟಿಸ್ ಇರ್ತಾರೆ, 4 ಸೀನಿಯರ್ ಮೋಸ್ಟ್ ಜಡ್ಜಸ್ ಆಫ್ ಸುಪ್ರೀಂ ಕೋರ್ಟ್ ಇರ್ತಾರೆ. ಸೊ ಇವ್ರು ಏನು ಮಾಡ್ತಾರೆ, ಅಪಾಯಿಂಟ್ಮೆಂಟ್ ಆಫ್ ದ ಜಡ್ಜಸ್ಸಿಗೆ ಯಾರ ನೇಮ್ ಬೇಕು ಅನ್ನೋದನ್ನ ರೆಕಮೆಂಡ್ ಮಾಡ್ತಾರೆ ಪ್ರೆಸಿಡೆಂಟಿಗೆ. ಪ್ರೆಸಿಡೆಂಟ್ ಅವರು ಜಡ್ಜಸ್ನ ಅಪಾಯಿಂಟ್ ಮಾಡ್ತಾರೆ. ಸೊ ಈ ಒಂದು ಕೊಲಿಜಿಯಂ ಸಿಸ್ಟಮ್ ಏನಿದೆ ಇದು ಯಾವುದೇ ರೀತಿಯಂಥ ಆ್ಯಕ್ಟ್ ಆಫ್ ಪಾರ್ಲಿಮೆಂಟಿಂದಾಗಲಿ ಅಥವಾ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸಿಂದಾಗಲಿ ಬಂದಿರೋವಂಥದ್ದಲ್ಲ. ಇದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟಿಂದನೇ ಎವಾಲ್ವ್ ಆಗಿರೋವಂಥ ಒಂದು ಸಿಸ್ಟಮ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ಕೊಲಿಜಿಯಂ ಸಿಸ್ಟಮ್ ಬಗ್ಗೆ ನಾವು ಮೇನ್ಸ್ ಅನಾಲಿಸಿಸಲ್ಲಿ ಡೀಟೇಲ್ ಆಗಿ ನಿಮಗೆ ಅನಲೈಸ್ ಮಾಡ್ತೀವಿ. ಸೊ ಯು ಕ್ಯಾನ್ ಗೋ ಥ್ರೂ ಇಟ್. ಥ್ಯಾಂಕ್ ಯು.